ಮನುಷ್ಯ ತನ್ನ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ, ಅದರಿಂದಾಗೋ ತೊಂದರೆಗಳಿಂದ ರಕ್ಷಣೆ ಪಡೆಯೋಕ್ಕೆ ಸಮಾಜದಲ್ಲಿ ವೇಷಗಳ ಮೊರೆ ಹೋಗ್ತಾನೆ. ದುಡ್ಡು, ಖ್ಯಾತಿ, ಅಧಿಕಾರ ಇದ್ದರೆ ಯಾವ ಅಪರಾಧಗಳಿಂದನಾದರೂ ತಪ್ಪಿಸ್ಕೋಬೋದು ಅಂತ ಅಂದ್ಕೊಂಡಿರ್ತಾನೆ. ಒಟ್ಟಿನಲ್ಲಿ ಜನರನ್ನ ನಂಬಿಸುವಂಥ ಒಂದು ವೇಷ. ಅರೆ ಯಾಕಪ್ಪ ಇವನು ಬರೀ ವೇಷಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರ? ಈ ಕತೆ ನೋಡಿ ಗೊತ್ತಾಗುತ್ತೆ. ಅಯ್ಯೋ ಅಯ್ಯೋ ಏನ್ ಡಾಕ್ಟ್ರೇ, ಬೇಡ ಡಾಕ್ಟ್ರೇ, ಬೇಡ ಬೇಡ, ಆಗಲ್ಲ ಸೂಜಿ ಅಂತ ನೋಡಿ. ರೀ ನಮ್ಮ ಮಗ ಅವತ್ತು ಸ್ಕೂಲಲ್ಲಿ ಏನ್ ಕಾಮಿಡಿ ಮಾಡಿದ ಹೇಳಿ. ಏನ್ ದೊರೆಸ್ವಾಮಿಗಳೇ, ಬ್ಲಡ್ ತೊಗೊಳಕ್ ಬಂದ್ರೆ ಒಳ್ಳೆ ಎಳೆ ಮಕ್ಕಳ ಥರ ಅಷ್ಟು ಚಂಡಿ ಹಿಡಿದು ಬಿಟ್ರೆ. ನನಗೆ ಮೊದಲಿಂದಲೂ ಸೂಜಿ ಅಂದ್ರೆ ಭಯ ಡಾಕ್ಟ್ರೆ. ನಿಮ್ದು ರಿಪೋರ್ಟ್ ಏನು ಹೇಳುತ್ತೆ ಗೊತ್ತಾ? ನಿಮ್ದು ವೆರಿ ರೇರ್ ಬ್ಲಡ್ ಗ್ರೂಪು. ಹಾಗಂದ್ರೆ ನೋಡಿಯಮ್ಮ, ಇವ್ರದ್ದು ಓ ನೆಗೆಟಿವ್ ಅಂತ, ಅದು ಬಹಳ ರೇರ್ ಬ್ಲಡ್ ಗ್ರೂಪು. ಎಮರ್ಜೆನ್ಸಿ ಕೇಸಲ್ಲಿ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಡಾಕ್ಟ್ರೆ, ಹಾಗಾದ್ರೆ ಅವ್ರಿಗೆ ಏನೂ ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲಮ್ಮ. ನೋಡಿ, ಬಿ ಪಿ, ಶುಗರು ಎಲ್ಲ ನಾರ್ಮಲ್ಲಾಗೇ ಇದೆ. ಆದರೆ ನನಗನ್ಸುತ್ತೆ ಇವ್ರಿಗೇನೋ ಮಾನಸಿಕ ಖಿನ್ನತೆ ಇದೆ ಅಂತ ಕಾಣಿಸುತ್ತೆ. ಯಾವುದೋ ವಿಷಯದ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಿರ್ತಾರೆ ಅಂತ ಕಾಣಿಸುತ್ತೆ. ಇವರು ಚೆನ್ನಾಗಿ ನಿದ್ದೆ ಮಾಡ್ತಾರಾ? ಇಲ್ಲ ಡಾಕ್ಟ್ರೆ, ಇವರು ಸರಿಯಾಗಿ ನಿದ್ದೆ ಮಾಡಲ್ಲ. ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ. ಸಮಸ್ಯೆಗಳಿದ್ದಾಗ ಯೋಚನೆಗಳು ಬರದೇ ಇರುತ್ತೆ ಡಾಕ್ಟ್ರೆ. ಈ ಯೋಚನೆಗಳಿದ್ದಾಗ ನಿದ್ದೆ ಎಲ್ಲಿಂದ ಬರುತ್ತೆ ಹೇಳಿ? ಹಾಗಂತ ಯೋಚನೆ ಮಾಡಿ ಮಾಡಿ ಸಮಸ್ಯೆ ಜೊತೆಯಲ್ಲಿ ಅನಾರೋಗ್ಯನೂ ತಂದ್ಕೋಬಾರ್ದಲ್ವಾ? ನಿಮ್ಮ ರಿಪೋರ್ಟ್ ಪ್ರಕಾರ ನಿಮ್ಗೆ ಏನೂ ಆಗಿಲ್ಲ. ಸ್ವಲ್ಪ ಯೋಚನೆ ಮಾಡೋದು ಕಮ್ಮಿ ಮಾಡಿ, ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಬೇಗ ಹುಷಾರಾಗ್ಬಿಡ್ತೀರಾ. ಸರಿ ಡಾಕ್ಟ್ರೆ, ಆಯ್ತು ಆಯ್ತು. ದಟ್ಸ್ ಗುಡ್. ರೀ ರೆಸ್ಟ್ ತಗೊಳ್ಳಿ, ಮಲ್ಕೋತೀರಾ? ಇಲ್ಲ, ನಾನು ಇಲ್ಲೇ ಕೂತಿರ್ತೀನಿ. ಸರಿ ಕೂತ್ಕೊಳ್ಳಿ, ನೀರು ತಂದ್ಕೊಡ್ತೀನಿ. ಹರೀಶ, ಹರೀಶ ಎಲ್ಲಿದ್ಯಾ? ಬಾರೋ. ಅಪ್ಪ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಅಪ್ಪಂಗೆ ಹುಷಾರಿರ್ಲಿಲ್ಲ ಅಲ್ವಾ, ಡಾಕ್ಟರ್ ಹತ್ರ ಹೋಗಿದ್ದು ತೋರ್ಸೋದಿಕ್ಕೆ. ಡಾಕ್ಟರ್ ಇಂಜೆಕ್ಷನ್ ಕೊಟ್ರ? ತುಂಬಾ ನೋವಾಯ್ತಪ್ಪ. ಇಂಜೆಕ್ಷನ್ ಕೊಟ್ರ? ನಿಮ್ಮಪ್ಪ ಇಂಜೆಕ್ಷನ್ ಕೊಡುವಾಗ ಆಡ್ತಿದ್ದು ನೋಡ್ಬೇಕಿತ್ತು, ನೀನು ಹಿಂಗ ಆಡ್ತಿರ್ಲಿಲ್ಲ. ಹೌದಾ? ಅಪ್ಪ ಎದ್ರುಕೊಂತಾರ? ಅಪ್ಪ ಎದ್ರುಕೊಂಡ? ಅಪ್ಪ ಎದ್ರು. ಲಲಿತಾ, ನನಗೆ ಸ್ವಲ್ಪ ಕಾಫಿ ತಂದ್ಕೊಡು. ಸರಿ. ಅಮ್ಮ ನಂಗೆ ಹಾರ್ಲಿಕ್ಸ್. ತಗೊಂಡು ಬೇಗ. ರೀ ನೀವ್ ಯಾಕೆ ಎದ್ ಬರಕ್ ಹೋದ್ರಿ? ನಾನು ತರ್ತಿರ್ಲಿಲ್ವಾ? ದೊರೆ. ಓ ಚಂದು, ಬಾರಪ್ಪ, ಹೇಗಿದೀಯಾ? ನಿನಗೆ ದುಡ್ಡು ಕೊಡೋದಾಗಿಂದ ನಾನು ನೆಮ್ಮದಿನೇ ಹಾಳಾಗೋಗಿದೆ. ಏನೋ ಸ್ನೇಹಿತ ಅಂತ ನಂಬಿ ದುಡ್ಡು ಕೊಡಿಸಿದ್ರೆ ಈಗ ಮಾಡೋದು. ಈಗ ನೋಡು, ಇವ್ರು ನನ್ನ ಕುತ್ತಿಗೆ ಮೇಲೆ ಕೂತಿದ್ದಾರೆ. ನನ್ನ ಪರಿಸ್ಥಿತಿ ನೀನೇ ನೋಡ್ತಾ ಇದೀಯಾ. ಇನ್ನು ಸ್ವಲ್ಪ ದಿವಸ ಟೈಮ್ ಕೊಡು, ಅರೇಂಜ್ ಮಾಡಿ ಕೊಟ್ಬಿಡ್ತೀನಿ. ಅಣ್ಣ, ಒಂದು ಸ್ವಲ್ಪ ದಿನದಿಂದ ಇವ್ರಿಗೆ ಮೈ ಹುಷಾರಿಲ್ಲ, ಹಾಸ್ಪಿಟ್ಲು ಮನೆ ಅಂತ ಓಡಾಡೋದೇ ಆಗಿದೆ. ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮ ದುಡ್ಡನ್ನ ಹೇಗಾದರೂ ಮಾಡಿ ಕೊಟ್ಬಿಡ್ತೀವಿ. ಹೀಗೆ ಜನಗಳನ್ನ ಮನೆ ಹತ್ರ ಕರ್ಕೊಂಬಂದ್ರೆ ಅಕ್ಕಪಕ್ಕ ಜನ ನೋಡಿದ್ರೆ ಹಿಂಸೆ ಆಗುತ್ತೆ. ನೋಡಮ್ಮ, ನಮ್ಗೇನು ಮಾಡೋ ಕೆಲಸ ಇಲ್ಲ ಅಂತ ಇಲ್ಲಿ ಬಂದಿಲ್ಲ. ನಮ್ಮ ದುಡ್ಡು ಕೊಟ್ಬಿಟ್ಟು ನಾಯಿ ಥರ ಅಲಿಯೋ ಪರಿಸ್ಥಿತಿ ಬಂದೈತಲ್ಲ. ಮೊದಲು ನಮ್ಮ ದುಡ್ಡು ವಾಪಸ್ ಕೊಡಿ, ಆಮೇಲೆ ನೀವು ಕರೆದ್ರು ನಾವು ಬರಲ್ಲ. ಮಾತಾಡ್ತಿದ್ದೆ. ಸರಿ, ನಿನ್ನ ನಾನು ನಂಬ್ತೀನಿ, ನನ್ನ ನಿನ್ನ ಅವ್ರು ನಂಬೋದಿಲ್ಲ. ಒಂದು ಕೆಲಸ ಮಾಡಿ, ಒಂದು ಪೋಸ್ಟ್ ಡೇಟೆಡ್ ಚೆಕ್ ಹಾಕ್ಕೊಡು. ಆ ಗ್ಯಾರಂಟಿ ಮೇಲೆ ಸ್ವಲ್ಪ ದಿವಸ ಮುಂದೂಡ್ಬೋದು.
ಚಂದು, ನೀವು ಹೇಳ್ದಾಗೆ ಚೆಕ್ ಕೊಟ್ಟಿದ್ದೀನಿ. ಮುಂದಿನ ತಿಂಗಳು ಹಣ ಬಂದ ತಕ್ಷಣ ತಿಳಿಸ್ತೀನಿ. ಡೇಟ್ ಹಾಕ್ಕೊಂಡು ಕ್ಲಿಯರ್ ಮಾಡ್ಕೊಂಬಿಡಿ. ಈ ಕೆಲಸ ಮೊದಲೇ ಮಾಡ್ಬೋದಿತ್ತಲ್ಲ. ಆದರೂ ಈ ಸಲ ಇದೇನಾದರೂ ಬೌನ್ಸ್ ಆದರೆ ನಾವು ನಿಮ್ಮ ಹತ್ರ ಡೀಲ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಇಲ್ಲ ಇಲ್ಲ, ಖಂಡಿತ ಆಗಾಗಲ್ಲ. ನೀವು ಒಂದು ನಿಮಿಷ ಹೊರಗಡೆ ಇರಿ, ಬರ್ತೀನಿ. ದೊರೆ, ಬೇಗ ಅರೇಂಜ್ ಮಾಡಿಬಿಡು. ಯಾಕೆಂದರೆ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಹಾಗೆ ನೀನು ಆರೋಗ್ಯದ ಕಡೆ ಕೂಡ ಗಮನ ಕೊಡು. ನಾನು ಬರ್ತೀನಿ. ಆಯಿತು ಮೇಡಮ್, ಬರ್ತೀನಿ. ಸರಿ ಅಣ್ಣ. ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಎಲ್ಲಿಂದ ಅರೇಂಜ್ ಮಾಡಲಿ? ರೀ, ಹೀಗೆ ಯೋಚನೆ ಮಾಡ್ತಾ ಕೂರ್ಬೇಡ್ರಿ. ಆ ದೇವ್ರಿದ್ದಾನೆ, ಹೇಗಾದರೂ ದಾರಿ ತೋರಿಸ್ತಾನೆ. ಹಾಂ, ನಾಳೆ ಆಶ್ರಮದ ಕಡೆಗೆ ಹೋಗ್ಬಿಟ್ಟು ಬನ್ನಿ. ನಿಮಗೂ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಹಾಗೆ ಗುರುಗಳನ್ನೂ ನೋಡ್ದಂಗಾಗುತ್ತೆ. ಈ ಟೈಮಲ್ಲಿ ಅವರೇ ಅಲ್ವಾ ನಮಗೆಲ್ಲ. ಇನ್ನೊಬ್ಬರು ಕಷ್ಟಕ್ಕೆ ಸಹಾಯಕ್ಕೆ ನಿಲ್ಲೋ ದೊರೆಸ್ವಾಮಿ ಇವಾಗ ಅವನಾಗೆ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಸಾಲ ತಗೊಂಡವರು ಮನೆ ಹತ್ರ ಬಂದು ಪೀಡ್ಸೋಕೆ ಶುರು ಮಾಡ್ತಾರೆ. ಈ ಟೆನ್ಷನಲ್ಲಿ ಅವನಿಗೆ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ದುಡ್ಡಿಗೇನು ಮಾಡೋದಪ್ಪ ಅಂತ ಚಿಂತಲಿದ್ದವನು ಸ್ವಲ್ಪನಾದರೂ ಭರವಸೆ ಸಾಂತ್ವನ ಸಿಗತ್ತೆ ಅಂತ ತಾನು ನಂಬಿರೋ ಸ್ವಾಮೀಜಿ ಹತ್ರ ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಕಷ್ಟಕ್ಕೆ ಪರಿಹಾರ ಸಿಗುತ್ತಾ? ನಮಸ್ಕಾರ. ನಮಸ್ಕಾರ, ಹೇಳಿ. ಸ್ವಾಮೀಜಿಗಳನ್ನ ನೋಡಬೇಕಿತ್ತು. ಅವರು ಧ್ಯಾನದಲ್ಲಿದ್ದಾರೆ. ಧ್ಯಾನ ಮುಗಿಯೋವರೆಗೂ ಕಾಯ್ತೀನಿ. ಅವರಿಗೆ ದೊರೆಸ್ವಾಮಿ ಬಂದಿದ್ದಾರೆ ಅಂತ ಹೇಳಿ. ಈಗ ಕುಳಿತುಕೊಂಡಿರಿ, ನಾನು ಹೇಳ್ತೇನೆ. ಹರಿ ಓಂ, ಹರಿ ಓಂ. ಒಳ್ಳೆಯದಾಗಲಿ. ಹರಿ ಓಂ. ಏನ್ ದೊರೆಸ್ವಾಮಿ, ನೀನು ನಮ್ಮ ಆಶ್ರಮದ ಭಕ್ತ. ಇತ್ತೀಚೆಗೆ ಆಶ್ರಮದ ಕಡೆ ಬರದೇ ಬಿಟ್ಬಿಟ್ಟೆ, ಇದು ಸರಿನಾ? ನಿಮ್ಮ ಹತ್ರ ಮುಚ್ಚು ಮರೆ ಏನು ಸ್ವಾಮಿಗಳೇ. ಇತ್ತೀಚೆಗೆ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇಲ್ಲ. ಜೊತೆಗೆ ಹಾಸ್ಪಿಟ್ಲ್ ಓಡಾಟ ಬೇರೆ ಜಾಸ್ತಿ ಆಗಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ನಮ್ಮ ಆಶ್ರಮದಲ್ಲೇ ಒಳ್ಳೆ ಆಸ್ಪತ್ರೆ ಇರೋವಾಗ ನೀನು ಯಾಕೆ ಬೇರೆ ಕಡೆ ತೋರ್ಸಕ್ಕೆ ಹೋದೆ? ಇಲ್ಲಿ ತೋರಿಸ್ದವ್ರಿಗೆಲ್ಲ ಬೇಗ ಗುಣಮುಖ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಹೌದು ಸ್ವಾಮಿಗಳೇ, ಆದರೆ ಇರಲಿ, ಇನ್ಮುಂದೆ ನಮ್ಮ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿ, ಬೇಗ ಗುಣಮುಖ ಆಗ್ತೀಯ. ನೀವು ಇವ್ರ ಜೊತೆ ಹೋಗಿ. ಹರಿ ಓಂ. ಒಳ್ಳೆಯದಾಗಲಿ. ಸ್ವಾಮೀಜಿ ಕಳಿಸಿದ್ರು. ಸರಿ, ನಾನು ನೋಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಸರ್, ನಿಮಗೆ ಯಾವ ಕಾಯಿಲೆನೂ ಇಲ್ಲ. ಡೈಲಿ ಯೋಗ, ಧ್ಯಾನ, ವ್ಯಾಯಾಮ ಅಂತ ಮಾಡಿ, ಅಷ್ಟು ಸಾಕು. ಅದಕ್ಕೂ ಮನಸ್ಸು ಹಿಡಿತಕ್ಕೆ ಸಿಗ್ತಾ ಇಲ್ಲ ಡಾಕ್ಟ್ರೇ. ಇವತ್ತಿಂದ ಪ್ರಯತ್ನ ಪಡಿ, ಖಂಡಿತ ಆಗತ್ತೆ. ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದಿದೆ ಹೇಳಿ? ಸರಿ, ಪ್ರಯತ್ನ ಮಾಡ್ತೀನಿ. ರಿಪೋರ್ಟ್ ಇಲ್ಲೇ ಇರಲಿ, ನಾನು ಸ್ವಲ್ಪ ಸ್ಟಡಿ ಮಾಡಬೇಕು. ಆಯಿತು, ನಾನಿಲ್ಲಿ ಬರ್ತೀನಿ. ನಮಸ್ತೆ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಲಲಿತಾ, ಒಂದು ಗ್ಲಾಸ್ ನೀರು ಕೊಡು. ಹಾಂ, ಬಂದೆ ರೀ. ತಗೊಳ್ಳಿ. ರೀ, ಆಶ್ರಮಕ್ಕೆ ಹೋಗಿದ್ರಲ್ಲ, ಏನಾಯಿತು? ಸ್ವಾಮೀಜಿಗಳ ಹತ್ರ ಮಾತಾಡಿದೆ, ಸಮಾಧಾನ ಹೇಳಿದ್ರು. ಜೊತೆಗೆ ಇನ್ನು ಮುಂದೆ ಆಶ್ರಮದ ಹಾಸ್ಪಿಟಲ್ನಲ್ಲೇ ಟ್ರೀಟ್ಮೆಂಟ್ ತೊಗೊಳಕ್ಕೂ ಹೇಳಿದರು. ರೀ, ನಮ್ಮ ಕಷ್ಟದ ಬಗ್ಗೆನೂ ಮಾತಾಡಬೇಕಾಗಿತ್ತು. ಏನಾದರೂ ಸಹಾಯ ಮಾಡಿರೋರು?
ಚೆನ್ನಾಗಿ ಹೇಳಿದೆ ನೀನು. ಹೋಗಿ ಹೋಗಿ ಸ್ವಾಮೀಜಿಗಳ ಹತ್ರ ದುಡ್ಡು ಕೇಳೋದಾ? ರೀ, ನೀವು ಎಷ್ಟು ವರ್ಷದಿಂದ ಆ ಆಶ್ರಮಕ್ಕೆ ಹೋಗ್ತಿದ್ದೀರಾ? ಆ ಆಶ್ರಮಕ್ಕೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಇದೊಂದ್ಸತಿ ನಾವು ಸಹಾಯ ಕೇಳೋದ್ರಲ್ಲಿ ತಪ್ಪೇನಿದೆ? ಲಲಿತಾ, ನಾವು ಅವ್ರ ಹತ್ರ ಮಾರಲ್ ಸಪೋರ್ಟ್ ಕೇಳ್ಬೋದು ಅಷ್ಟೇ. ಭಕ್ತಾದಿಗಳು ಕೊಡೋ ದಾನದಿಂದ ನಡೆಯೋ ಆಶ್ರಮಕ್ಕೆ ಹೋಗಿ ನಾವೇ ದುಡ್ಡು ಕೇಳಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ರೀ, ಒಂದೇ ಒಂದ್ಸತಿ ಅವ್ರನ್ನ ಸಹಾಯ ಕೇಳೋದ್ರಲ್ಲಿ ತಪ್ಪೇನಿದೆ? ಅವರು ದುಡ್ಡಿನ ಸಹಾಯ ಮಾಡದೇ ಇರ್ಬೋದು, ಆದರೆ ಬೇರೆ ಪರಿಹಾರ ಹೇಳ್ಬೋದಲ್ವಾ? ಈ ಟೈಮಲ್ಲಿ ಅವರಲ್ದಲೇ ಬೇರೆ ಇನ್ಯಾರಿದ್ದಾರೆ ನಮ್ಮ ಸಹಾಯ ಮಾಡೋದಕ್ಕೆ? ನೀನು ಹೇಳೋದು ಸರಿ ಇದೆ. ನಾನು ಯಾವುದಕ್ಕೂ ಡಾಕ್ಟ್ರ್ ಹತ್ರ ಮಾತಾಡಿ ಸ್ವಾಮೀಜಿಗಳಿಗೆ ವಿಷಯ ತಿಳಿಸ್ತೀನಿ. ಅವರು ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗೂ ಇದೆ. ಇವತ್ತೇನು ನಾನು ನಿಮಗೆ ಬರಕ್ಕೆ ಹೇಳಿರ್ಲಿಲ್ವಲ್ಲ, ಮತ್ತ್ಯಾಕೆ ಬಂದ್ರಿ? ಮತ್ತೇನಾದ್ರು ಸಮಸ್ಯೆ ಆಯ್ತಾ? ಅದು ನಿನ್ನೆ ನಾನು ನಿಮಗೊಂದು ವಿಷಯ ಹೇಳಿದೆ ಹೋಗ್ಬಿಟ್ಟೆ, ಅದಕ್ಕೆ ಇವತ್ತು ಹೇಳೋಣ ಅಂತ ಬಂದೆ. ಏನು ಹೇಳಿ? ನಾನು ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿ ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಅವರು ಈಗ ಕೈ ಕೊಟ್ಟು ನನ್ನ ಕುತ್ತಿಗೆಗೆ ಬಂದುಬಿಟ್ಟಿದೆ. ಅದಕ್ಕೆ ನನ್ನ ಆರೋಗ್ಯ ಹೀಗಾಗೋಗಿರೋದು. ಈ ವಿಷಯ ನಾನು ನಿನ್ನೆ ಸ್ವಾಮೀಜಿಯವ್ರ ಹತ್ರ ಮಾತಾಡೋಣ ಅಂತ ಬಂದೆ, ಆದರೆ ಆಗಲಿಲ್ಲ. ಅದಕ್ಕೆ ನಿಮ್ಮ ಮುಖಾಂತರನಾದರೂ ಅವ್ರಿಗೆ ವಿಷಯ ತಿಳಿಸೋಣ ಅಂತ. ಈಗ ನಮ್ಮಿಂದ ಏನು ಸಹಾಯ ಆಗ್ಬೇಕು ಹೇಳಿ? ಮೈ ತುಂಬ ಸಾಲ ಆಗ್ಬಿಟ್ಟಿದೆ. ನಾನು ವ್ಯಾಪಾರ ಬೇರೆ ಚೆನ್ನಾಗಿ ನಡೀತಾ ಇಲ್ಲ. ಮನೆ ಮೇಲೆ ಸಾಲ ತಗೊಳ್ಳೋಣ ಅಂತ ಅಂದರೆ ಆ ಪತ್ರನೂ ಬ್ಯಾಂಕಲ್ಲಿಟ್ಟು ಸಾಲ ತೊಗೊಂಬಿಟ್ಟಿದ್ದೀನಿ. ಈಗ ನನಗೆ ದಿಕ್ಕೇ ತೋಚ್ತಾ ಇಲ್ಲ ಮೇಡಮ್. ಸ್ವಾಮೀಜಿಯವರು ಸಹಾಯ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಬಂದಿದ್ದೀನಿ. ಈಗ ಅವರು ನನ್ನ ಕೈ ಕೊಟ್ಬಿಟ್ರೆ ನಾನು ಸೂಸೈಡ್ ಮಾಡ್ಕೋಬೇಕು ಅಷ್ಟೇ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ, ಹಾಗೆಲ್ಲ ಯೋಚನೆ ಮಾಡಬೇಡಿ. ಸ್ವಾಮಿಗಳು ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಖಂಡಿತ ಸಿಗತ್ತೆ. ಅಷ್ಟಾದರೆ ಸಾಕು ಮೇಡಮ್. ಒಂದು ನಿಮಿಷ ಬಂದೆ. ಸ್ವಾಮೀಜಿ, ದೈವೇಚ್ಛೆಯಂತೆ ದೊರೆಸ್ವಾಮಿ ಬಂದಿದ್ದಾನೆ. ನೀವು ಹ್ಞೂ ಅಂದರೆ ನಾನು ಆತನ ಒಪ್ಪಿಸ್ತೀನಿ. ಆಗ್ಬೋದಾ? ನಮ್ಮ ಕೈಲಿ ಏನಿದೆ, ಎಲ್ಲ ಅವನಿಚ್ಛೆ. ಅವನು ಕೇಳಿದ ಸಹಾಯ, ಅವನು ಮಾಡೋ ಸಹಾಯಕ್ಕೆ ನಾವು ಏನು ಮಾಡಿದರೂ ಕಮ್ಮಿನೇ. ಭರವಸೆ ನೀಡಿ ಮುಂದುವರೆ. ಸರಿ ಸ್ವಾಮೀಜಿ. ಏನಂದ್ರು ಸ್ವಾಮೀಜಿಗಳು? ಅವನು ನಿಮಗೆ ಸಹಾಯ ಮಾಡಕ್ಕೆ ಒಪ್ಕೊಂಡ್ರು. ಹೌದಾ? ಅಂತೂ ಸ್ವಾಮೀಜಿಗಳು ನನ್ನ ಕೈ ಬಿಡಲಿಲ್ಲ. ಆದರೆ ನಿಮ್ಮಿಂದ ಒಂದು ಕೆಲಸ ಆಗಬೇಕು. ಅದೇನು ಮಾಡ್ಬೇಕು ಹೇಳಿ? ಈ ಆಶ್ರಮಕ್ಕೋಸ್ಕರ, ಸ್ವಾಮೀಜಿಗಳಿಗೋಸ್ಕರ ನನ್ನ ಜೀವ ಬೇಕಾದರೂ ಕೊಡ್ತೀನಿ. ಯಾರಿಗೂ ಹೇಳಬಾರ್ದು. ಹಾಗಂತ ಸ್ವಾಮೀಜಿಗಳ ಫೋಟೋ ಮುಟ್ಟಿ ಆಣೆ ಮಾಡಿ. ಸ್ವಾಮೀಜಿಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಖಂಡಿತ ನಾನು ಯಾರಿಗೂ ಹೇಳಲ್ಲ. ದಯವಿಟ್ಟು ಅದೇನು ಹೇಳಿ. ನೀವೊಂದು 3-4 ತಿಂಗಳು ನಮ್ಮ ಆಶ್ರಮದಲ್ಲಿ ಇರಬೇಕಾಗತ್ತೆ. ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬಾರ್ದು. ಹಾಗೆ ನಿಮ್ಮ ಹೆಂಡತಿನೂ ಕೂಡ. ಯಾಕೆ? ಅದನ್ನು ನಾಳೆ ಹೇಳ್ತೀನಿ. ವಿಷಯ ನಿಮ್ಮಲ್ಲೇ ಇರಬೇಕು. ನೀವು ಎಲ್ಲಿದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸರಿ, ಹಾಗೆ ಆಗಲಿ. ಸರಿ, ನಿಮ್ಮ ಪಾಲಿನ ಸಹಾಯ ನಾಳೆ ನಿಮ್ಮ ಮನೆಗೆ ತಲುಪತ್ತೆ. ಧೈರ್ಯವಾಗಿರಿ. ಸರಿ, ಆಯಿತು.
ರೀ ಯಾವ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳಲೇ ಇಲ್ವಲ್ಲ. ಈಗ ನಮಗೆ ದುಡ್ಡು ಮುಖ್ಯ, ಇದಲ್ಲ ಎಲ್ಲೋ ಒಂದು ಕಡೆ ಇರ್ತೀನಿ, ಆದರೆ ಜಾಸ್ತಿ ಕಾಂಟ್ಯಾಕ್ಟಿಗೆ ಸಿಗಲ್ಲ. ಕೆಲಸ ಮುಗಿದ್ಮೇಲೆ ಬಂದೇ ಬರ್ತೀನಲ್ಲ. ಎಷ್ಟು ದಿನ? ಒಂದು 3-4 ತಿಂಗಳಾಗ್ಬೋದು. ಹಾಂ 3-4 ತಿಂಗಳ? ರೀ ಅಷ್ಟು ದಿನ ನಿಮ್ಮನ್ನ ಹೇಗ್ರಿ ಬಿಟ್ಟಿರೋದು? ಅನಿವಾರ್ಯ ಲಲಿತಾ, ಇದು ದೇವರು ನಮಗೆ ಕೊಡ್ತಾ ಇರೋ ಕೊನೆಯ ಅವಕಾಶ. ನಾವೇನಾದರೂ ಈ ಅವಕಾಶನ ಬಿಟ್ವಿ ಅಂತಂದರೆ ಮತ್ತೆ ನಾವು ಮೇಲೆ ಹೇಳೋಕ್ಕಾಗಲ್ಲ. ಅಪ್ಪ ಎಲ್ಲಿಗೆ ಹೋಗ್ತಿದ್ಯಾ? ಬಾಪುಟ, ನಾನು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ. ಹಾಂ ಸರಿ ಆಯ್ತಪ್ಪ. ಹುಷಾರು ಲಲಿತಾ, ನನ್ನ ಬಗ್ಗೆ ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಬರಲಾ? ರೀ ಯಾವ ಊರಿಗೆ ಹೋಗ್ತಾ ಇದ್ದೀರಾ ಅದನ್ನಾದ್ರೂ ಹೇಳ್ಬಿಟ್ಟು ಹೋಗ್ರಿ. ಮೋಸ್ಟ್ಲಿ ಮುಂಬೈಗೆ ಹೋಗ್ತೀನಿ, ಅಲ್ಲಿಂದ ಬೇರೆ ಕಡೆಗೆ ಹೋದರೂ ಹೋಗ್ಬೋದು, ಗೊತ್ತಿಲ್ಲ. ಹಾಂ, ನಾನು ಮನೇಲಿ ಇಲ್ಲದೆ ಇರೋ ವಿಷಯನ ಯಾರಿಗೂ ಹೇಳೋಕೆ ಹೋಗ್ಬೇಡ, ಆಯಿತಾ? ಹಾಗಂತ ಮಾತು ಕೊಡಬೇಡ. ಸರಿ ರೀ. ನಾನು ಎಲ್ಲದಕ್ಕೂ ಅರೇಂಜ್ ಮಾಡಿದ್ದೀನಿ, ಏನು ಹೆದರ್ಕೋಬೇಡ ನೀನು. ಬರಲ್ಲ ಪುಟ್ಟ, ಚೆನ್ನಾಗಿ ಓದ್ಕೋಬೇಕು, ಅಮ್ಮಂಗೆ ಜಾಸ್ತಿ ಕಾಟ ಕೊಡಬೇಡ, ಎಲ್ಲೋ ಆಚೆ ಹೋಗ್ಬಾರ್ದಪ್ಪ. ಹಾಂ ಬರಲ್ಲ? ಬರ್ತೀನಿ. ಬೇಗ ಬಾಪ. ಆಯ್ತು ಕಣ, ಆಯ್ತು, ಬರಲ್ಲ, ಬರ್ತೀನಿ. ಅಪ್ಪ ಬಾಯಪ್ಪ. ದೊರೆಸ್ವಾಮಿ ಆಶ್ರಮಕ್ಕೆ ಹೋಗಿ ಸ್ವಾಮೀಜಿಗಳ ಹತ್ರ ತನ್ನ ಕಷ್ಟಕ್ಕೆ ಸಹಾಯ ಕೇಳ್ತಾರೆ. ಜೊತೆಗೆ ಸ್ವಾಮೀಜಿ ಕೂಡ ಅದನ್ನು ಒಪ್ಕೋತಾರೆ. ಹಾಗೆ ಅದರಿಂದ ಪ್ರತಿಯಾಗಿ ಒಂದು ಕೆಲಸನೂ ಕೂಡ ಕೇಳ್ತಾರೆ. ಅದನ್ನು ಗುಟ್ಟಾಗಿಡಕ್ಕೆ ಹೇಳ್ತಾರೆ. ಜೊತೆಗೆ 3-4 ತಿಂಗಳು ಆಶ್ರಮದಲ್ಲೇ ಇರೋಕ್ಕೆ ಹೇಳ್ತಾರೆ. ಇಷ್ಟಕ್ಕೂ ಸ್ವಾಮೀಜಿಗಳಿಗೆ ದೊರೆಸ್ವಾಮಿಯಿಂದ ಆಗಬೇಕಾಗಿರೋ ಕೆಲಸ ಏನು? ಹೆಂಡತಿಗೂ ಹೇಳ್ದೆ ಆತ ಮನೆಯಿಂದ ಹೊರಟಿದ್ಯಾಕೆ? 3-4 ತಿಂಗಳು ಆಶ್ರಮದಲ್ಲೇ ಇದ್ದು ಏನು ಮಾಡ್ತಾನೆ? ತುಂಬ ಪ್ರಶ್ನೆಗಳಿದೆ. ಅಮ್ಮ ಅಪ್ಪ ಯಾವಾಗ ಬರ್ತಾರೆ? ನಾಡಿದ್ದು ಬರ್ತಾರಂತೆ ಕಣ. ಹೌದಾ? ದೊರೆ ತಗೋ ದೊರೆ ಬನ್ನಿ ಅಣ್ಣ. ದೊರೆ ಇಲ್ಲಮ್ಮ. ಅಣ್ಣ ಅರ್ಜೆಂಟ್ ಕೆಲ್ಸದ ಮೇಲೆ ಅವ್ರ ಊರಿಗೆ ಹೋಗಿದ್ದಾರೆ. ಅವ್ನು ಊರಿಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಇಲ್ಲಿ ನಮ್ಮ ಗತಿ ಏನಮ್ಮ? ಸಾಲು ದುಡ್ಡು ಬಡ್ಡಿ ಎಲ್ಲ ಸೇರಿ 5 ಲಕ್ಷ ಆಗಿದೆ. ಅಣ್ಣ ಕುತ್ಕೊಳ್ಳಿ, 1 ನಿಮಿಷ ಬರ್ತೀನಿ. ಅಣ್ಣ ತಗೊಳ್ಳಿ, ಇದರಲ್ಲಿ 5.5 ಲಕ್ಷ ಇದೆ, ಎಣಿಸ್ಕೊಳ್ಳಿ. ಹೋಗೋದು ಹೋಗಿದ್ದಾನೆ, ದುಡ್ಡು ಅರೇಂಜ್ ಮಾಡಿ ಹೋಗಿದ್ದಾನೆ, ತಲೆ ಮೇಲೆ ಇದ್ದಿದ್ದು ಭಾರ ಇಳಿತು. ಎಣಿಸ್ಕೊಳ್ಳಿ. ಇರ್ಲಿ ಬಿಡಿ, ನಿಮ್ಮಲ್ಲಿ ಅಷ್ಟು ನಂಬಿಕೆ ಇದೆ. ದೊರೆಯಲ್ಲಿ ಕಾಣ್ತಾ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಅಣ್ಣ ಅವ್ರು ಹೋಗಿರೋ ಊರು ಹಳ್ಳಿ ಅಂತೆ, ಅಲ್ಲಿ ನೆಟ್ವರ್ಕ್ ಸಿಗಲ್ವಂತೆ. ಓಹೋ ಸರಿ, ಬಂದರೆ ನನಗೆ ಕಾಲ್ ಮಾಡಿಸೋದಕ್ಕೆ. ಅಮ್ಮ ಅಪ್ಪ ನಿನ್ನ ಬಾಕ್ಸಲ್ಲಿ ಎಲ್ಲ ರೆಡಿ ಆಗಿದೆ, ಆಯ್ತಾ? ಸರಿ ಅಣ್ಣ, ಹೇಳ್ತೀನಿ. ಸರಿ, ನಾನು ಬರ್ತೀನಿ. ಸರಿ ಅಣ್ಣ. ಅಮ್ಮ ದೊಡ್ಡವ್ರು ಮಾತಾಡುವಾಗ ಚಿಕ್ಕ ಮಕ್ಕಳು ಮಧ್ಯ ಬಾಯಿ ಹಾಕ್ಬಾರ್ದು, ಗೊತ್ತಾಯ್ತಾ? ಸರಿ, ಸ್ಕೂಲ್ ವ್ಯಾನ್ ಬರೋ ಟೈಮ್ ಆಯಿತು, ಹೊರಡು ನೀನು. ಸರಿ ಬಾಯ್ ಅಮ್ಮ. ಬಾಯ್. ಚಿನ್ನು ನೋಡಿದ್ಯಾ, ನಿನ್ಗೋಸ್ಕರ ನಿಮ್ಮಪ್ಪ ಇವನ್ನೆಲ್ಲ ಕಳಿಸಿದ್ದಾರೆ. ನಂಗೆ ಅಪ್ಪ ಬೇಕು, ಇದೆಲ್ಲ ಯಾವುದು ಬೇಡ. ಇನ್ನೊಂದು 2-3 ದಿನ ಅಷ್ಟೇ, ನಿಮ್ಮಪ್ಪ ಬಂದ್ಬಿಡ್ತಾರೆ. ಅವತ್ತಿಂದ ಇದೇ ಹೇಳ್ತಿದ್ಯಾ, ಆದ್ರೂ ಬಂದೇ ಇಲ್ಲ. ಫೋನ್ಗೂ ಸಿಗ್ತಾ ಇಲ್ಲ ಮಾತಾಡೋಕೆ. ನಿಮ್ಮಪ್ಪಂಗೆ ತುಂಬ ಕೆಲಸ ಕಣೋ, ಅದಕ್ಕೆ ನಮ್ಮ ಹತ್ರ ಮಾತಾಡೋದಕ್ಕೆ ಫೋನ್ ಮಾಡ್ತಾ ಇಲ್ಲ ಕಣೋ. ಇನ್ನೊಂದು 2-3 ದಿನ ಆಯ್ತಾ, ನಿಮ್ಮಪ್ಪ ಬಂದ್ಬಿಡ್ತಾರೆ. ಹಾಂ ಮತ್ತೆ ಅಪ್ಪ ಬಂದಿಲ್ಲ ಅಂದ್ರೆ ನಂಗೆ ಬೇಜಾರಾಗಲ್ವಾ? ಸಾರಿ ಪುಟ, ಬೇಜಾರು ಮಾಡ್ಕೋಬೇಡ ಆಯ್ತಾ? ಖಂಡಿತ ನಿಮ್ಮಪ್ಪ ಬಂದೇ ಬರ್ತಾರೆ. ಹಾಂ ಇವಾಗ ನಾನು ಹೋಗಿ ಅಡುಗೆಗೆ ರೆಡಿ ಮಾಡ್ತೀನಿ, ನೀನು ಆಟ ಆಡ್ತಿರೋ ಆಯ್ತಾ? ನಾಳಿದ್ದು ಬರ್ತಾರಾ? ಗ್ಯಾರಂಟಿ ಬಂದೇ ಬರ್ತಾರೆ, ಆಯ್ತಾ? ಸರಿ, ನೀನು ಆಟ ಆಡ್ಕೋ ಪುಟ್ಟ, ಆಯ್ತಾ? ಚಿನ್ನು, ನೀನಿನ್ನೂ ಮಲಗಲಿಲ್ವಾ? ಮಲ್ಕೋ. ಅಮ್ಮ ಅಪ್ಪ
ಬರ್ತಾರ ಕಣೋ, ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ಕೂಲ್ಗೆ ಹೊರಡಬೇಕು. ನಡಿ ಮಲ್ಕೋ. ರೀ, ಇದೇನಿದು? ಬರ್ತೀನಿ ಅಂತ ಒಂದು ಮಾತು ಹೇಳಲ್ಲ, ಎಲ್ಲ ಹಾಗೆ ಬಂದಿದ್ದೀರಾ? ಮೇಡಮ್, ಇವ್ರ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕೆ, ಏನಾಯ್ತು? ಭಯ ಪಡೋಂಥದ್ದೇನಿಲ್ಲ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಡಾಕ್ಟ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, 2-3 ದಿನದಲ್ಲಿ ವಾಸಿ ಆಗುತ್ತೆ. ನಾನು ಬರ್ತೀನಿ ಮೇಡಮ್. ಸರಿ ಸರ್. ರೀ, ಯಾಕ್ರಿ ಇಷ್ಟೊಂದು ವೀಕ್ ಆಗಿದ್ದೀರಾ? ಏನಾಯ್ತು? ನನಗೆ ಈಗ ಮಾತಾಡೋಕ್ಕಾಗಲ್ಲ. ಟ್ಯಾಬ್ಲೆಟ್ಸ್ ಕೊಟ್ಬಿಡು, ತೊಗೊಂಡು ಮಲ್ಕೊಂಡ್ಬಿಡ್ತೀನಿ. ರೀ, ಅದಕ್ಕೂ ಮುಂಚೆ ಸ್ವಲ್ಪ ಊಟ ಮಾಡ್ರಿ. ನಂದು ಊಟ ಆಗಿದೆ, ಟ್ಯಾಬ್ಲೆಟ್ಸ್ ಕೊಡು. ಸರಿ ರೀ. ರೀ, ಅದು ಯಾವ ಟ್ಯಾಬ್ಲೆಟ್ ನೀವೇ ತಗೊಳ್ಳಿ, ನಾನು ಹೋಗಿ ನೀರು ತಗೊಂಬರ್ತೀನಿ. ರೀ, ತಗೊಳ್ಳಿ. ನೀನು ಹೋಗಿ ಮಲ್ಕೋ, 1-2 ನಿಮಿಷ ನಾನು ಬಂದು ಮಲ್ಕೋ. ಸರಿ ರೀ. ಬಾಗಿಲು ಹಾಕ್ಕೊಂಡು. ಸರಿ. ರೀ ರೀ, ಬನ್ನಿ ಒಳಗೆ ಮಲ್ಕೊಳ್ಳಿ. ಎದ್ದೊಳಿ. ಕೆಲಸದ ಮೇಲೆ ಬಾಂಬೆಗೆ ಹೋಗ್ತೀನಿ ಅಂತ ಹೋಗಿದ್ದ ದೊರೆಸ್ವಾಮಿ ದಿಢೀರ್ ಅಂತ ಒಂದಿನ ಬಂದ್ಬಿಡ್ತಾನೆ. ಇದರಿಂದ ಅವನ ಹೆಂಡತಿಗೆ ಖುಷಿಯಾಗಲ್ಲ. ಯಾಕೆ ಅಂತಂದರೆ ಮೊದಲಿಗಿಂತ ತುಂಬ ದಯನೀಯವಾಗಿರ್ತಾನೆ, ತುಂಬ ವೀಕ್ ಆಗಿರ್ತಾನೆ. ಇದರಿಂದ ಲಲಿತಾಗೆ ಶಾಕ್ ಆಗುತ್ತೆ. ಹಾಗಾದರೆ ಇಷ್ಟು ದಿನ ದೊರೆಸ್ವಾಮಿ ಎಲ್ಲಿದ್ದ? ಆಶ್ರಮದಲ್ಲೇ ಇದ್ದ. ಆಶ್ರಮದಲ್ಲೇ ಇದ್ದು ಏನು ಮಾಡ್ತಿದ್ದ? ಅವನ ಈಗಿನ ಪರಿಸ್ಥಿತಿಗೆ ಕಾರಣ ಏನು? ಒಳ ರಹಸ್ಯಗಳು ತುಂಬ ಇದೆ. ಅಪ್ಪ, ಹೇಳಪ್ಪ. ಅಪ್ಪ, ಅಪ್ಪ, ಅಮ್ಮ, ಅಮ್ಮ. ಹಾ, ತಗೋ. ಅಮ್ಮ, ಯಾಕಮ್ಮ ಅಪ್ಪ ಏನು ಮಾತಾಡ್ತಾನೆ ಇಲ್ವಲ್ಲ? ಅಪ್ಪ ಇವಾಗ ಸುಸ್ತಾಗಿದ್ದಾರೆ, ಅವ್ರಿಗೆ ತೊಂದರೆ ಕೊಡಬೇಡ ಆಯ್ತಾ? ಸಂಜೆ ಬಂದು ಮಾತಾಡ್ಸುವಂತೆ, ಅವ್ರು ರೆಸ್ಟ್ ತಗೊಳ್ಳಿ. ಅಪ್ಪ ಯಾವಾಗ ಬಂದ್ರು? ಅಪ್ಪ ರಾತ್ರಿ ಬಂದರು. ರಾತ್ರಿ ಬಂದಾಗ ತುಂಬ ಲೇಟಾಗಿತ್ತು, ಅದಕ್ಕೆ ಮಲ್ಕೊಂಡಿದ್ದಾರೆ. ಅಮ್ಮ, ಸಂಜೆ ಬಂದಮೇಲೆ ಅಪ್ಪನ ಜೊತೆ ಪಾನಿಪುರಿ ತಿನ್ನಕ್ಕೆ ಹೋಗ್ತೀನಿ, ಆಯ್ತಾ? ಸರಿ, ಇವಾಗ ಹೊರಡು. ರೀ, ಸ್ವಲ್ಪ ಕಾಫಿ ಕುಡೀರಂತೆ, ಎದ್ದೋಳ್ರಿ. ರೀ ರೀ, ಯಾಕ್ರಿ ಹೀಗಾಗಿದೆ ನಿಮ್ಮ ಕಂಡೀಷನು? ಏನಾಗಿದೆ ನಿಮಗೆ? ನೀವು ಎಲ್ಲಿ ಹೋಗಿದ್ರಿ? ಏನಿಲ್ಲ, ಜ್ವರ ಸ್ವಲ್ಪ ಜಾಸ್ತಿ ಆಗಿದೆ, ಟ್ಯಾಬ್ಲೆಟ್ ತೊಗೊಂಡು ಸರಿ ಹೋಗುತ್ತೆ ಬಿಡು. ಸರಿ, ಸ್ವಲ್ಪ ಗಂಜಿ ಮಾಡ್ಕೊಂಬರ್ತೀನಿ, ಅದನ್ನು ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿ. ಸರಿ, ಮಲ್ಕೋತೀರಾ? ಗಂಜಿ ಕಾಯಿಸ್ಕೊಂಬ. ಸರಿ ರೀ. ರೀ,
ನಿಮ್ಮನ್ನ ನೋಡ್ತಾ ಇದ್ರೆ ತುಂಬ ದಿನದಿಂದ ಹುಷಾರಿಲ್ಲ ಅಂತ ಅನ್ನಿಸ್ತಿದೆ. ಯಾವ ಊರಿಗೆ ಹೋಗಿದ್ರಿ? ಅದೇನು ಕೆಲಸ ಮಾಡ್ತಾ ಇದ್ರಿ? ಇವಾಗಲಾದರೂ ಹೇಳ್ರಿ. ನನಗಂಥದ್ದೇನೂ ಆಗಿಲ್ಲ ಕಣೆ. ಎಲ್ರಿಗೂ ಬಂದಾಗ ನನಗೂ ಜ್ವರ ಬಂದಿದೆ ಅಷ್ಟೇ. ಒಂದು 4 ದಿನದಲ್ಲಿ ಸರಿ ಹೋಗುತ್ತೆ ಬಿಡು. ರೀ, ದಿನ ಇಲ್ಲಿ ಒಬ್ಬೊಬ್ರಿಗೊಂದೊಂದು ಆನ್ಸರ್ ಕೊಟ್ಟು ಕಳಿಸೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಗೋದು. ಆ ಚಂದನಣ್ಣ ಅವರು 1-2 ಸತಿ ಕೇಳಿದ್ರು. ಅವ್ನು ದುಡ್ಡು ಕೊಟ್ಟಿಯಾ? ಹಾಂ, ಅವತ್ತೇ ಕೊಟ್ಟೆ ರೀ. ದೊರೆ ದೊರೆ ಓ ಚಂದನಣ್ಣ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಏನು ಇದು ಇಷ್ಟೊಂದು ವೀಕ್ ಆಗಿದೆಯಾ? ಇಷ್ಟು ದಿನ ಎಲ್ಲೋಗಿದ್ದೆ? ಅದು ಒಂಚೂರು ಸುತ್ತಾಟ ಜಾಸ್ತಿ ಆಯಿತು, ಅದಕ್ಕೆ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಸ್ವಲ್ಪನಾ? ನಿಮ್ಮ ಕಣ್ಣೋಡು ಎಷ್ಟು ಒಳಗೋಗಿದೆ ಅಂತ. ಹೇಗೋ ಇರೋ ಸಾಲ ಎಲ್ಲ ತೀರಿಸಿದ್ಯಾ. ಇನ್ಮೇಲಾದರೂ ಯೋಚನೆ ಮಾಡೋದು ಬಿಟ್ಟು ಆರೋಗ್ಯದ ಕಡೆ ಗಮನ ಕೊಡು, ಗೊತ್ತಾಯ್ತಾ? ಏ ದೊರೆ ದೊರೆ ರೀ ದೊರೆ, ಇದೇನು ಮೈ ಇಷ್ಟೊಂದು ಸುಡ್ತಾ ಇದೆ? ಹಾಂ ರೀ. ದೊರೆ ದೊರೆ, ನಡೀರಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಸರಿ ಅಣ್ಣ, ಎದೊಳ್ರಿ. ಎದೊಳಿ. 4 ತಿಂಗಳು ಹಿಂದೆ ಬಂದಾಗ ಚೆನ್ನಾಗಿದ್ರಲ್ಲ, ಏನಾಯ್ತು ಈಗ? ಬಿಸ್ನೆಸ್ ವಿಷಯವಾಗಿ ನಾರ್ತ್ ಇಂಡಿಯಾ ಕಡೆ ಹೋಗಿದ್ದ. ಅಲ್ಲಿ ವೆದರು ನೀರು ಸೆಟ್ ಆಗದೆ ಈ ರೀತಿ ಹುಷಾರು ತಪ್ಪಿರ್ಬೋದು. ಓಕೆ, ಸದ್ಯಕ್ಕೆ 2 ದಿನ ಅಡ್ಮಿಟ್ ಮಾಡ್ಕೊಂಡಿರ್ತೀನಿ, ಆಮೇಲೆ ನೋಡೋಣ. ಸರಿ ಡಾಕ್ಟ್ರೆ. ಒಂದು 2 ನಿಮಿಷ ಬನ್ನಿ ಸರ್. ಬಂದೆ. ಓ ಮೈ ಗಾಡ್. ಸಿಸ್ಟರ್, ಬೇಗ ಅವ್ರನ್ನ ICU ಶಿಫ್ಟ್ ಮಾಡಿ, ಹಾಗೆ MRI ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ತೊಗೊಂಬನ್ನಿ. ಅವ್ರಿಗೆ ಏನು ಅಂತ ಕಾಯಿಲೆ ಇದ್ದಾಗ ಕಾಣಲಿಲ್ಲ, ಆದರೂ ಯಾಕಂತ ಮೇಜರ್ ಆಪರೇಷನ್ ಮಾಡಿಸಿದ್ರಿ? ಆಪ್ರೇಷನ್? ಯಾವ ಆಪ್ರೇಷನ್ ಮಾಡಿಸಿಲ್ಲ ಡಾಕ್ಟ್ರೆ. ನಿಮ್ಮ ಯಜಮಾನರಿಗೆ ಕಿಡ್ನಿ ಆಪರೇಷನ್ ಆಗಿದೆ. ಕಿಡ್ನಿನಾ? ಅಷ್ಟೇ ಅಲ್ಲ, ಎಸ್, ಮೈ ಗೆಸ್ ಈಸ್ ರೈಟ್. ನಿಮ್ಮ ಯಜಮಾನರದ್ದು ಒಂದು ಕಿಡ್ನಿ ತೆಗೆದಿದ್ದಾರೆ. ಡಾಕ್ಟ್ರೆ ಏನು ಹೇಳ್ತಿದ್ದೀರಾ? ಕಿಡ್ನಿ ತೆಗೆದಿದ್ದಾರಾ? ಯಾರು ಡಾಕ್ಟರ್? ಅದನ್ನು ನೀವುಗಳು ಹೇಳಬೇಕು. ಕಿಡ್ನಿ ತೆಗಿಬೇಕಾದ್ರೆ ಅದು ಡ್ಯಾಮೇಜ್ ಆಗಿರಬೇಕು, ಇಲ್ಲ ಅದೇನು ಹೇಳಿ ಡಾಕ್ಟ್ರೆ. ನಾನು ನಮ್ಮ ಸ್ಪೆಷಲಿಸ್ಟ್ ಹತ್ರ ಒಂದ್ಸರಿ ಮಾತಾಡ್ತೀನಿ, ನೀವು ಇಲ್ಲೇ ಇರಿ. ಡಾಕ್ಟ್ರೆ, ಜೀವಕ್ಕೇನು ತೊಂದರೆ ಇಲ್ಲ ತಾನೇ? ತೊಂದರೆ ಇಲ್ಲಮ್ಮ, ನೀವು ಧೈರ್ಯವಾಗಿರಿ. ಸದ್ಯಕ್ಕೆ ಅವರು ICU ಯಲ್ಲೇ ಇರಲಿ, ನಮ್ಮ ಸ್ಪೆಷಲಿಸ್ಟ್ ಹತ್ರ ಮಾತಾಡಿ ಮುಂದೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ. ಓಕೆ? ಅಲ್ಲ, ಅವ್ರಿಗೆ ಹಾಗಾಗಿದೆ ಅಂದಮೇಲೆ ನಮ್ಮ ಹತ್ರ ತಾನೇ ಕರ್ಕೊಂಡು ಬರಬೇಕು. ಅಲ್ಲಿಗೆ ಕರ್ಕೊಂಡು ಹೋದ್ರಿ ಅಂದರೆ ನಮ್ಮ ಮೇಲಿನ ವಿಶ್ವಾಸ ಹೊರಟೋಯ್ತಾ? ಅದು ಹಾಗಲ್ಲ ಮೇಡಮ್, ಆ ಟೈಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ನಾವಲ್ಲಿ ಕರ್ಕೊಂಡು ಹೋದು. ಹಾಂ ಮೇಡಮ್, 4 ತಿಂಗಳು ಹಿಂದೆ ಇವ್ರು ಬಂದಾಗ ಈ ಥರ ಪ್ರಾಬ್ಲಮ್ ಕಾಣಿಸಿತ್ತಾ? ಅದನ್ನು ಈಗ ಕೇಳ್ತಾ ಇದ್ದೀರಾ? ನಾವು ಸ್ವಾಮೀಜಿನ ಕೇಳಿದ್ರೆ ಯಾವ್ಯಾವ ವಿಷಯದಲ್ಲೂ ಮುಂದುವರಿಯೋಕ್ಕಾಗಲ್ಲ. 1 ನಿಮಿಷ ಇರಿ, ಕೇಳ್ಕೊಂಡು ಬರ್ತೀನಿ. ಹಲೋ, ಸರಿ ಡಾಕ್ಟ್ರೆ, ನಾವು ಇವಾಗಲೇ ಬರ್ತೀವಿ. ಅಣ್ಣ, ಹಾಸ್ಪಿಟಲ್ನಿಂದ ಫೋನ್ ಮಾಡಿದ್ರು ಡಾಕ್ಟ್ರು, ಅರ್ಜೆಂಟಾಗಿ ಹೋಗ್ಬೇಕಂತೆ. ನಡೀರಿ ಹೋಗೋಣ. ಮತ್ತೆ ಇವರು? ಆಮೇಲೆ ನೋಡೋಣ, ಬನ್ನಿ ಫಸ್ಟ್ ಅಲ್ಲಿ ಹೋಗೋಣ. ಎಲ್ಲೋದ್ರಿ ಇವರು? ದೊರೆಸ್ವಾಮಿ ಅವರಿಗೆ ಯಾವ ಕಾಯಿಲೆ ಇಲ್ದಿದ್ರು ಕೂಡ ಅವ್ರ ಕಿಡ್ನಿನ ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಇದನ್ನು ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥಾರಿಟಿಗೆ ತಿಳಿಸ್ಬೇಕಾಗುತ್ತೆ. ಯಾಕೆಂದರೆ ಇದು ಅವರು ಒಪ್ಪಿಗೆ ಇದ್ದಾಗಿದೆಯೋ ಒಪ್ಪಿಗೆ ಇಲ್ಲದೆ ಆಗಿದೆಯೋ ಅದು ನಮಗೆ ಗೊತ್ತಿಲ್ಲ. ಯಾವುದಕ್ಕೂ ಸೇಫ್ಟಿಗಿರಲಿ ಅಂಥೇಳಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸಾ? ಎಸ್, ಯಾಕೆಂದರೆ ಇದು ಅವ್ರ ಒಪ್ಪಿಗೆ ಇಲ್ಲದೆ ಆಗಿರೋ ಚಾನ್ಸು ಇರುತ್ತಲ್ವಾ, ಅದಕ್ಕೆ. ಡಾಕ್ಟ್ರೇ, ಅವನು 4 ತಿಂಗಳು ಬಾಂಬೆನಲ್ಲಿದ್ದ, ಈಗ ನಾವು ಹೇಗೆ ಕಂಡುಹಿಡಿಯೋದು? ಅದನ್ನು ಪೊಲೀಸ್ನವ್ರು ವಿಚಾರ ಮಾಡ್ತಿರ್ಬಿಡಿ, ನಮ್ಗೆ ಯಾಕೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಾನು ನಿಮ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ, ಅವರೇ ಇವರು. ಓ, ನಾವು ಒಳಗೋಗಿ ಮಾತಾಡೋಣ. ಶೋರ್. ನಿಮ್ಮ ಯಜಮಾನ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸರ್, ನಮ್ಮ ಯಜಮಾನ್ರು ತುಂಬ ಮೃದು ಸ್ವಭಾವದವರು ಸರ್.
ನಿಮ್ಮ ಯಜಮಾನ್ರು 4 ತಿಂಗಳು ಮನೇಲಿ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಎಲ್ಲೋಗಿದ್ರು ಅಂತ ಗೊತ್ತಾ? ಮುಂಬೈಗೆ ಹೋಗ್ತೀನಿ, ಮತ್ತೆ ಅಲ್ಲಿಂದ ಬೇರೆ ಕಡೆನೂ ಹೋಗಬೇಕು, ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಹೋದ್ರು ಸರ್. ಯಾವಾಗ ಬರ್ತೀನಿ ಅಂತ ಹೇಳಿರಲಿಲ್ವಾ? ಬರೋದಕ್ಕೆ 3-4 ತಿಂಗಳು ಆಗುತ್ತೆ ಅಂತ ಹೇಳಿದರು ಸರ್. ಮಧ್ಯೆ ಮಧ್ಯೆ ಕಾಲ್ ಮಾಡಿದಾಗ ಕೂಡ ಎಲ್ಲಿದ್ದೀನಿ ಅಂತ ಹೇಳ್ತಿರ್ಲಿಲ್ವಾ? ಇಲ್ಲ ಸರ್, 4 ತಿಂಗಳು ಅವ್ರು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ ಸರ್. ಈಗ ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ನಾವು ಅವ್ರ ಹತ್ರ ಮಾತಾಡಬೇಕು. ಈಗ ಅವರು ICU-ಯಲ್ಲಿದ್ದಾರೆ. ಮಾತಾಡ್ಬೋದಾ ಡಾಕ್ಟ್ರೆ? ಇಲ್ಲ, ಈಗಾಗಲ್ಲ. ಸಂಜೆಗೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಅವಾಗ ನೀವು ಮಾತಾಡ್ಬೋದು. ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ. ಅಂದಂಗೆ ಇವ್ರು ಯಾರು? ಸರ್ ನನ್ನ ಹೆಸರು ಚಂದನ್ ಅಂತ, ದೊರೆಸ್ವಾಮಿ ಫ್ರೆಂಡ್ ಆಗಬೇಕು. ಅವ್ರು ನಿಮಗೆ ಹೇಳಿದ್ರಿಲ್ವಾ ಎಲ್ಲಿ ಹೋಗ್ತೀನಿ ಅಂತ? ಇಲ್ಲ ಸರ್, ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ಅರ್ನಿಂಗ್ಸ್ಗಿಂತ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರಂತೆ, ಅದನ್ನು ಇವರೇ ಹೇಳಿದ್ರು. ತನ್ನ ಕಷ್ಟಕ್ಕೆ ಪರಿಹಾರ ಹುಡ್ಕೊಂಡು ಆಶ್ರಮಕ್ಕೆ ಹೋದ ದೊರೆಸ್ವಾಮಿ 4 ತಿಂಗಳ ನಂತರ ಮನೆಗೆ ವಾಪಸ್ ಬರ್ತಾನೆ. ಆವಾಗ ಅವನ ಆರೋಗ್ಯ ಸ್ಥಿತಿ ತುಂಬಾ ಹದಗೆಟ್ಟಿರುತ್ತೆ. ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದಾಗ ಅವನ ಒಂದು ಕಿಡ್ನಿ ತೆಗೆದಿರೋ ವಿಷಯ ಬೆಳಕಿಗೆ ಬರುತ್ತೆ. ಹಾಗಾದರೆ ಈ ವಿಷಯ ಅವನಿಗೆ ಗೊತ್ತಿತ್ತ ಅಥವಾ ಗೊತ್ತಿಲ್ಲದೇ ತೆಗ್ದಿರೋದ? ಹಾಗಾದರೆ ಯಾಕೆ ತೆಗ್ದಿರ್ಬೋದು? ಅವನ ಕಷ್ಟಕ್ಕೆ ಸಹಾಯ ಮಾಡಿದ ಪ್ರತಿಯಾಗಿ ಅವನ ಕಿಡ್ನಿ ತೆಗ್ದಿರ್ಬೋದಾ? ಇದಕ್ಕೆ ಉತ್ತರ ಪೊಲೀಸ್ನವ್ರಿಗೂ ಸಿಕ್ಕಿರಲ್ಲ. ಆದರೆ ಸತ್ಯ ಹೊರಗೆ ಬರೋ ಸಮಯ ಬಂದ್ಬಿಟ್ಟಿತ್ತು. ಪೊಲೀಸ್ನವರು ದೊರೆಸ್ವಾಮಿ ಬಾಯಿಂದನೇ ಸತ್ಯ ಬಾಯಿ ಬಿಡಿಸ್ತಾರ. ಸ್ವಾಮೀಜಿ, ಮುಂದೆ ಏನು ಮಾಡೋದು? ಓ, ನೀವು ಆ ವಿಷಯ ಹೇಳ್ತಾ ಇದ್ದೀರಾ? ನಮ್ಮ ಆಶ್ರಮದ ಭಕ್ತರಾದ ಶರ್ಮಾ ಅವ್ರಿಗೆ ಎಲ್ಲ ವಿಷಯ ತಿಳಿಸಿದ್ದೀನಿ. ಮುಂದಿಂದೆಲ್ಲ ಅವರೇ ನೋಡ್ಕೋತಾರೆ, ನೀವೇನು ಚಿಂತೆ ಮಾಡಬೇಡಿ. ಆದರೂ ಸ್ವಾಮೀಜಿ, ನನಗೆ ಯಾಕೋ ಭಯ ಆಗ್ತಾ ಇದೆ. ಎಲ್ಲನೂ ಆ ಭಗವಂತನೇ ನೆರವೇರಿಸ್ತಾನೆ, ನೀವೇನು ಯೋಚನೆ ಮಾಡಬೇಡಿ. ಎಲ್ಲದಕ್ಕೂ ಒಂದು ಪರಿಹಾರ ಇಟ್ಟೇ ಇರ್ತಾನೆ. ಮುಂದೇನಾಗುತ್ತೆ ಅಂತ ಕಾದು ನೋಡೋಣ ಅಲ್ವಾ? ನೋಡಿ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಿಡ್ನಿ ತೆಗೆದಿದ್ದಾರೆ ಅಂತಂದರೆ ಅದು ಕ್ರೈಮ್ ಆಗುತ್ತೆ. ಇಲ್ಲ ನಿಮ್ಮ ಪರ್ಮಿಷನ್ ತೊಗೊಂಡೇ ತೆಗೆದಿದ್ದಾರೆ ಅಂತಂದರೆ ಅದಕ್ಕೆ ಬೇಕಾದ ಯಾವ ಪ್ರೊಸೀಜರ್ನ ಫಾಲೋ ಮಾಡಿಲ್ಲ. ಸೊ ಈಗ ನೀವೇ ಹೇಳಬೇಕು ಏನಾಯಿತು ಅಂತ, ಇಲ್ಲಾಂದರೆ ನೀವು ತೊಂದರೆ ಸಿಕ್ಕಾಕೊಳ್ತೀರಾ. ಸರ್, ಇದರಲ್ಲಿ ಯಾವ ಮೋಸನೂ ನಡೆದಿಲ್ಲ ಸರ್. ನನ್ನ ಸಮಸ್ಯೆ ಪರಿಹಾರಕ್ಕೋಸ್ಕರ ನಾನೇ ನನ್ನ ಸ್ವಇಚ್ಛೆಯಿಂದ ಕಿಡ್ನಿ ಕೊಟ್ಟಿದ್ದೀನಿ. ಯಾರಿಗೆ? ಅದು ನಿಮ್ಮ ಬ್ಲಡ್ ಸೂಟ್ ಆಗುತ್ತೆ, ಕಿಡ್ನಿ ಕೊಡೋಕ್ಕೇನು ತೊಂದರೆ ಇಲ್ಲ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಇದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಜೊತೆಗೆ ಒಂದು ಜೀವನ ಉಳಿಯುತ್ತೆ. ಅಲ್ಲ, ಇದರಿಂದ ನನ್ನ ಪ್ರಾಣಕ್ಕೇನು ಅಪಾಯ ಇಲ್ವಾ ಡಾಕ್ಟ್ರೆ? ಖಂಡಿತ ಇಲ್ಲ. ಇನ್ನೊಂದು ಕಿಡ್ನಿ ಇರುತ್ತಲ್ಲ, ಅದರಿಂದನೇ ನೀವು ಆರಾಮಾಗಿ ಓಡಾಡ್ಬೋದು. ಈ ಕಿಡ್ನಿ ಕೊಡೋದಕ್ಕೆ ಲೀಗಲ್ ಪ್ರೊಸೀಜರ್ ಎಲ್ಲ ಇದೆಯಲ್ಲ ಡಾಕ್ಟ್ರೆ? ನೋಡಿ, ಲೀಗಲ್ ಪ್ರೊಸೀಜರ್ ಅದು ಇದು ಅಂತ ಹೋದರೆ ತುಂಬ ಲೇಟ್ ಆಗುತ್ತೆ. ಸದ್ಯಕ್ಕೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದು, ಜೀವ ಉಳಿಯೋದು ಮುಖ್ಯ ಅಲ್ವಾ? ಅಷ್ಟು ಅಲ್ಲದೆ ಈ ಕಾನೂನು ಪಂಡಿತರೇನು ಬಂದು ನಿಮ್ಮ ಕಷ್ಟಕ್ಕಾಗಲ್ಲ ಅಲ್ವಾ? ಹೌದು ಡಾಕ್ಟ್ರೆ, ನಮ್ಮ ಕಷ್ಟದ ಮುಂದೆ ಯಾವ ಕಾನೂನೇನು ದೊಡ್ಡದಲ್ಲ. ನಾನು ಕಿಡ್ನಿ ಕೊಡ್ತೀನಿ. ಗುಡ್. ಇದರಲ್ಲಿ ಯಾರು ಬಲವಂತನೂ ಇರಲಿಲ್ಲ ಸರ್. ನನ್ನ ಕಷ್ಟಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು, ಅವ್ರ ಕಷ್ಟಕ್ಕೆ ನಾನು ಹೆಲ್ಪ್ ಮಾಡಿದೆ ಅಷ್ಟೇ. ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ. ಅದು ಸರಿ, ನೀವು ಕಿಡ್ನಿ ಕೊಟ್ಟಿದ್ದು ಯಾರಿಗೆ? ಬೇಡ ಬಿಡಿ ಸರ್. ನೋಡಿ, ನೀವಿವಾಗ ಹೇಳಲಿಲ್ಲ ಅಂತಂದರೆ ನಿಮ್ಮನ್ನು ಒಳಗಾಕಬೇಕಾಗತ್ತೆ. ಹೇಳಿ. ಅದು
ಎಸ್ ಏನಾಗಬೇಕಿತ್ತು? ನಾವು ಸ್ವಾಮೀಜಿಗಳ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಈಗ ಅವರು ರೆಸ್ಟಲ್ಲಿದ್ದಾರೆ, ಈಗ ಆಗಲ್ಲ. ಬಟ್ ಇಟ್ಸ್ ಅರ್ಜೆಂಟ್. ನಾವು ಅವ್ರ ಹತ್ರ ಒಂದಿಷ್ಟು ವಿಷಯಗಳನ್ನ ಕೇಳಬೇಕಿದೆ. ಇನ್ಸ್ಪೆಕ್ಟರ್, ಆಶ್ರಮದೊಳಗಡೆ ಪೊಲೀಸರು ಬರೋದು ಅಂದ್ರೇ ಒಂಥರ ಆಗತ್ತೆ. ಅಂಥದ್ರಲ್ಲಿ ಸ್ವಾಮೀಜಿ ಹತ್ರ ನೋಡಿ, ನಾವು ಅವರನ್ನು ಅರೆಸ್ಟ್ ಮಾಡಕ್ ಬಂದಿಲ್ಲ. ನಮ್ಮನ್ನ ಭೇಟಿ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಾಂದ್ರೆ ಫೋರ್ಸಬಲಿ ಹೋಗ್ಬೇಕಾಗತ್ತೆ. ಬೇಡ ಬೇಡ, ಅವ್ರಿಗೆ ಹೆಲ್ತ್ ಸರಿ ಇರಲಿಲ್ಲ, ಅದಕ್ಕೆ ಹಾಗಂದೆ. ನೀವು ಹೋಗಿ ನೋಡಿ. ಓಕೆ, ಥ್ಯಾಂಕ್ಸ್. ಎಲ್ಲಿರ್ತಾರೆ ಅವರು? ಮೇಲ್ಗಡೆ ರೂಮಲ್ಲಿ. ಸರಿ. ಶೂಸ್ ರಿಮೂವ್ ಮಾಡಿ. ಹೇಳಿ ಇನ್ಸ್ಪೆಕ್ಟ್ರೆ. ಒಬ್ಬ ಭಕ್ತನ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡು ಆತನ ಕಿಡ್ನಿ ನೀವು ಹಾಕಿಸ್ಕೊಂಡ್ರಲ್ಲ, ಇದು ಸರಿನಾ? ಇನ್ಸ್ಪೆಕ್ಟ್ರೆ, ನಮಗೆ ಕಿಡ್ನಿ ಅವಶ್ಯಕತೆ ಇತ್ತು. ಅದಕ್ಕೆ ಯಾರೋ ಒಬ್ಬರು ಭಕ್ತರು ಕಿಡ್ನಿನ ನಮಗೆ ದಾನ ಮಾಡಿದ್ದಾರೆ. ಅವ್ರು ಯಾರು ಅಂತಲೂ ನಮಗೆ ಗೊತ್ತಿಲ್ಲ. ಹೀಗಾಗಿ ಇದರಲ್ಲಿ ದುರುಪಯೋಗ ಏನು ಬಂತು? ದೊರೆಸ್ವಾಮಿಯನ್ನು ನಿಮ್ಮ ಭಕ್ತ ದುಡ್ಡಿನ ಸಹಾಯ ಕೇಳ್ಕೊಂಡು ನಿಮ್ಮ ಹತ್ರ ಬಂದಾಗ ಅವನಿಗೆ ಹಣದ ಆಮಿಷ ತೋರಿಸಿ ಅವನ ಬ್ರೈನ್ ವಾಶ್ ಮಾಡಿ ಅವನ ಕಿಡ್ನಿ ನೀವು ತಗೊಂಡಿದ್ದೀರಾ. ಅದು ಹೋಗ್ಲಿ, ಅದಕ್ಕೊಂದು ಪ್ರೊಸೀಜರ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ವಾ? ಇದನ್ನ ನೀವು ಕಾನೂನು ಮೂಲಕವೇ ಮಾಡ್ಬೋದಿತ್ತಲ್ವಾ? ಕಾನೂನಿಗಿಂತ ಮನುಷ್ಯತ್ವ ದೊಡ್ಡದು ಇನ್ಸ್ಪೆಕ್ಟ್ರೇ. ಆತನಿಗೆ ಸಹಾಯ ಬೇಕಿತ್ತು, ನಮಗೆ ಕಿಡ್ನಿ ಬೇಕಿತ್ತು. ಒಬ್ರಿಗೊಬ್ರು ಪರಸ್ಪರ ಸಹಾಯ ಮಾಡಿಕೊಂಡ್ವಿ ಅಷ್ಟೇ. ಏನೇ ಆದರೂ ಕಾನೂನು ಪ್ರಕಾರ ಇದು ತಪ್ಪೆ. ಸೊ ನೀವು ಕೋರ್ಟಿಗೆ ಹಾಜರಾಗಲೇಬೇಕು. ತಗೊಳ್ಳಿ ನೋಟಿಸು. ಎಲ್ಲ ನೋಡಿ ಅಮ್ಮ, ಜೀವಕ್ಕೇನು ತೊಂದರೆ ಇಲ್ಲ, ಆದರೆ ಕಷ್ಟ ಕೆಲಸಗಳು ಮಾಡಬಾರ್ದು. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆಯಿತು ಡಾಕ್ಟ್ರೆ. ಇನ್ನು 4 ದಿನ ಬಿಟ್ಟು ಚೆಕಪ್ ಕರ್ಕೊಂಬನ್ನಿ. ಸರಿ. ದೊರೆಸ್ವಾಮಿಗಳೇ, ಇನ್ನಾದರೂ ಹುಷಾರಾಗಿರ್ರಿ. ಆಯಿತು. ನೋಡಿದ್ರಲ್ಲ, ಬಡತನ ಕಷ್ಟ ಅನ್ನೋದು ಮನುಷ್ಯನ ಎಂಥ ಪರಿಸ್ಥಿತಿಗೆ ತಳ್ಳಿಬಿಡುತ್ತೆ ಅಂತ. ದೊರೆಸ್ವಾಮಿಗೆ ದುಡ್ಡಿನ ಅವಶ್ಯಕತೆ ಇತ್ತು, ಸ್ವಾಮೀಜಿಗೆ ಕಿಡ್ನಿ ಅವಶ್ಯಕತೆ ಇತ್ತು. ಆದರೆ ದೊರೆಸ್ವಾಮಿ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡಿದ್ದು ಮಾತ್ರ ಸ್ವಾಮೀಜಿತು. ಆದರೆ ಇಲ್ಲಿ ದೊರೆಸ್ವಾಮಿಗೆ ಗೊತ್ತಿದ್ದೇ ಅವನು ಕಿಡ್ನಿನ ತಗೊಂಡಿರ್ತಾರೆ. ಎಷ್ಟೋ ಸಲ ವ್ಯಕ್ತಿಗೆ ಗೊತ್ತಿಲ್ಲದೇ ಕಿಡ್ನಿನ ತಗೊಂಡು ಮಾರುವಂಥ ಜಾಲಗಳು ತುಂಬಾ ಇದೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು.